ನಮಸ್ಕಾರ ವೀಕ್ಷಕರೇ. KCET ರಿಸಲ್ಟ್ ಬಂದಿದೆ, ರ್ಯಾಂಕ್ ಕೂಡ ಬಂದಿದೆ. ಆದರೆ ಈಗ ವಿದ್ಯಾರ್ಥಿ ತಾಳಲ್ಲಿ ಮೂಡೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು? ಯಾವ ಕಾಲೇಜ್ ಮೊದಲು ಹಾಕಬೇಕು? ನನ್ನ ರ್ಯಾಂಕ್ಗೆ ಸೀಟ್ ಸಿಗುತ್ತಾ? ಹೆಚ್ಚು ಆಪ್ಷನ್ ಹಾಕಿದ್ರೆ ಸಮಸ್ಯೆ ಆಗುತ್ತಾ? ಸ್ನೇಹಿತರೆ, KCET ಕೌನ್ಸಿಲಿಂಗ್ನಲ್ಲಿ ರ್ಯಾಂಕ್ಗಿಂತಲೂ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ತುಂಬ ಮುಖ್ಯ. ಕೆಲವರು 30,000 ರ್ಯಾಂಕ್ ಇದ್ರು ಒಳ್ಳೆ ಕಾಲೇಜ್ ಪಡೆಯುತ್ತಾರೆ. ಇನ್ನು ಕೆಲವರು 10,000 ಇದ್ರು ತಪ್ಪು ಆಪ್ಷನ್ ಎಂಟ್ರಿ ಮಾಡಿ ಅವಕಾಶ ಕಳ್ಕೊತಾರೆ. ಆದ್ರಿಂದ ಈ ವಿಡಿಯೋದಲ್ಲಿ KCET 2026 ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಗೈಡ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ಸುನಿಲ್. ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದು, ಆಪ್ಷನ್ ಎಂಟ್ರಿ ಅಂದ್ರೆ ಏನು? ಆಪ್ಷನ್ ಎಂಟ್ರಿ ಅಂದರೆ KCET ಪೋರ್ಟಲ್ ಅಲ್ಲಿ ನಿಮಗೆ ಬೇಕಾದ ಕಾಲೇಜ್ ಮತ್ತು ಬ್ರಾಂಚ್ ಆಯ್ಕೆ ಮಾಡುವ ಪ್ರಕ್ರಿಯೆ. ಉದಾಹರಣೆಗೆ RVCಯಲ್ಲಿ CSC ಬ್ರಾಂಚ್, BMSCಯಲ್ಲಿ AML, MSRTಯಲ್ಲಿ EC, ದಯಾನಂದ ಸಾಗರಲ್ಲಿ ISC. ಹೀಗೆ ಕಾಲೇಜ್ ಪ್ಲಸ್ ಬ್ರಾಂಚ್ ಕಾಂಬಿನೇಷನ್ ಪ್ರಯಾರಿಟಿ ಆರ್ಡರ್ನಲ್ಲಿ ಹಾಕಬೇಕು. KA ಸಾಫ್ಟ್ವೇರ್ ನಿಮ್ಮ ರ್ಯಾಂಕ್, ಕ್ಯಾಟಗರಿ, ರಿಸರ್ವೇಷನ್ ಮತ್ತು ಸೀಟ್ ಅವೈಲಬಿಲಿಟಿ ಆಧಾರದಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡುತ್ತೆ. ಆಪ್ಷನ್ ಎಂಟ್ರಿ ಬಿಫೋರ್ ಯು ಸ್ಟಾರ್ಟ್. ಆಪ್ಷನ್ ಎಂಟ್ರಿ ಮಾಡೋ ಮೊದಲು ಈ ಡಾಕ್ಯುಮೆಂಟ್ ರೆಡಿ ಇಟ್ಕೊಳ್ಳಿ. ಒಂದು, KCET ರ್ಯಾಂಕ್ ಕಾರ್ಡ್, ವೆರಿಫಿಕೇಶನ್ ಸ್ಲಿಪ್, ಕ್ಯಾಟಗರಿ ಡೀಟೇಲ್ಸ್, ರೂರಲ್, ಕನ್ನಡ ಮೀಡಿಯಂ, ಡಿಫೆನ್ಸ್ ಡೀಟೇಲ್. ಇದು ನಿಮ್ಗೆ ಅಪ್ಲೈ ಆದರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಲಿಸ್ಟ್ ವೆರಿಫಿಕೇಶನ್ ಸ್ಲಿಪ್. ಇದಿಲ್ಲದೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಎಂಟ್ರಿ ಲಾಗಿನ್ ಪ್ರೋಸೆಸ್ ಹೇಗೆ? KA ವೆಬ್ಸೈಟ್ಗೆ ಹೋಗಿ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಮಾಡಿ ಲಾಗಿನ್ ಆಗಿ. CET ನಂಬರು, ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್, ಸೀಕ್ರೆಟ್ ಕೀ ವೆರಿಫಿಕೇಶನ್ ಆದಮೇಲೆ ಆಪ್ಷನ್ ಎಂಟ್ರಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಮಾಡುವ ದೊಡ್ಡ ತಪ್ಪು, ಬಹಳ ವಿದ್ಯಾರ್ಥಿಗಳು ಹೀಗೆ ಯೋಚಿಸ್ತಾರೆ: ನಂಗೆ RVC ಹೇಗೂ ಸಿಗೋದಿಲ್ಲ, ಆದ್ರಿಂದ ನಾನು RVC ಹಾಕೋದಿಲ್ಲ. ಇದು ತಪ್ಪು. ಸ್ನೇಹಿತರೆ, ಆಪ್ಷನ್ ಎಂಟ್ರಿನಲ್ಲಿ ಡ್ರೀಮ್ ಕಾಲೇಜ್ ಕೂಡ ನೀವು ಹಾಕಲೇಬೇಕು. ಯಾಕಂದ್ರೆ ಆಪ್ಷನ್ ಹಾಕಿದ್ದಕ್ಕೆ ಸೀಟ್ ಸಿಗೋದಿಲ್ಲ, ಸೀಟ್ ಸಿಗೋದು ರ್ಯಾಂಕ್ ಆಧಾರದಲ್ಲಿ. ಆದ್ರಿಂದ ಡ್ರೀಮ್ ಪ್ಲಸ್ ಟಾರ್ಗೆಟ್ ಪ್ಲಸ್ ಸೇಫ್ ಕಾಲೇಜಸ್ ಎಲ್ಲವನ್ನು ಸೇರಿಸಿ ನೀವು ಆಪ್ಷನ್ ಎಂಟ್ರಿ ಹಾಕಬೇಕು. ಬೆಸ್ಟ್ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ನಾನು ಯೂಶಲಿ ಯೂಸ್ ಮಾಡೋದು ಈ ಗೋಲ್ಡನ್ ಫಾರ್ಮುಲಾ. ಡ್ರೀಮ್ ಆಪ್ಷನ್ ಅಂದ್ರೆ ಟಾಪ್ ಕಾಲೇಜ್, ನಿಮ್ಮ ರ್ಯಾಂಕ್ ಇಂದ ತುಂಬಾ ಉತ್ತಮವಾದ ಕಾಲೇಜ್. ಉದಾಹರಣೆಗೆ RVCE, BMS ಕಾಲೇಜು, MSRT, PES. ಟಾರ್ಗೆಟ್ ಆಪ್ಷನ್ ಅಂದ್ರೆ ಮಿಡಲ್ ರೇಂಜ್, ನಿಮ್ಮ ರ್ಯಾಂಕ್ ಹತ್ತಿರ ಇರೋ ಕಾಲೇಜ್ಗೆ. ಉದಾಹರಣೆಗೆ ದಯಾನಂದ ಸಾಗರ್, BIT, NMIT, BMSIT, RNSIT. ಸೇಫ್ ಆಪ್ಷನ್ ನಿಮ್ಮ ರ್ಯಾಂಕ್ ಇಂದ ಕಡಿಮೆ ಕಾಂಪಿಟೇಷನ್ ಇರೋ ಕಾಲೇಜ್. ಉದಾಹರಣೆಗೆ AIT, MVJ, ಕೇಂಬ್ರಿಡ್ಜ್ ಗ್ಲೋಬಲ್ ಅಕಾಡೆಮಿ, SGBIT. ಒಂದು ವೇಳೆ ನಿಮ್ಮ ರ್ಯಾಂಕು 40,000 ಇದ್ರೆ 20 ಡ್ರೀಮ್ ಆಪ್ಷನ್, 40 ಟಾರ್ಗೆಟ್ ಆಪ್ಷನ್, 40 ಸೇಫ್ ಆಪ್ಷನ್. ಹೀಗೆ 100 ಆಪ್ಷನ್ ಹಾಕ್ಬೋದು. ಹೆಚ್ಚು ಆಪ್ಷನ್ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. KE ಹೆಚ್ಚಿನ ಆಪ್ಷನ್ ಆಯ್ಕೆ ಮಾಡಲು ಅವಕಾಶ ಕೊಡುತ್ತೆ. ಕಾಲೇಜ್ ಫಸ್ಟಾ ಅಥವಾ ರ್ಯಾಂಕ್ ಫಸ್ಟಾ? ಈ ಪ್ರಶ್ನೆ ಎಲ್ಲ ಕೇಳ್ತಾರೆ. ಒಂದು ಉದಾಹರಣೆ ತಗೊಳ್ಳೋಣ. ನಿಮಗೆ CSC ಮಾತ್ರ ಬೇಕು ಅಂದ್ರೆ ಬ್ರಾಂಚ್ ಫಸ್ಟ್ ಆಗುತ್ತೆ. ಇನ್ನೊಂದು ಕೇಸಲ್ಲಿ ನಿಮಗೆ ಟಾಪ್ ಕಾಲೇಜ್ ಬೇಕು ಅಂದ್ರೆ ಕಾಲೇಜ್ ಫಸ್ಟ್ ಆಗುತ್ತೆ. ಉದಾಹರಣೆಗೆ ನಿಮಗೆ RVಲಿ ಓದಬೇಕು ಅಂತ ಇದ್ರೆ ನಿಮ್ಮ ಆಪ್ಷನ್ ಇರ್ರೆಸ್ಪೆಕ್ಟಿವ್ ಬ್ರಾಂಚಸ್ CSC, IC, EC, ಮೆಕ್ಯಾನಿಕಲ್ ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆಪ್ಷನ್ 1 RVC ಮೆಕ್ಯಾನಿಕಲ್, ಆಪ್ಷನ್ 2 BMSC EEE, ಆಪ್ಷನ್ 3 ದಯಾನಂದ ಸಾಗರ್ CSC, ಆಪ್ಷನ್ 4 BIT AML. ನೀವು ಬೇರೆ ಬೇರೆ ಕಾಲೇಜ್ನಲ್ಲಿ CS ಸಿಗೋ ಚಾನ್ಸ್ ಇದ್ರು ನೀವು RV ಮೆಕ್ಯಾನಿಕಲ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಿದ್ದೀರಾ. ಇದು ನಿಮ್ಮ ಕೆರಿಯರ್ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಆಪ್ಷನ್ ಹಾಕೋ ಬದಲು ನಿಮ್ಮ ಪ್ರಯಾರಿಟಿ ಸ್ಪಷ್ಟವಾಗಿರ್ಬೇಕು. ಇನ್ನು ಮಾಕ್ ಅಲಾಟ್ಮೆಂಟ್ ಯಾಕೆ ಮುಖ್ಯ? ಮಾಕ್ ಅಲಾಟ್ಮೆಂಟ್ ಬಂದ ನಂತರ ಬಹುತೇಕ ಸ್ಟೂಡೆಂಟ್ಸು ಆಪ್ಷನ್ ಚೇಂಜ್ ಮಾಡ್ತಾರೆ. ಮಾಕ್ ರಿಸಲ್ಟ್ ನಿಮಗೆ ಡೈರೆಕ್ಷನ್ ಕೊಡುತ್ತೆ. ಯಾವ ಸೀಟ್ ಸಿಗ್ಬೋದು, ಯಾವ ಆಪ್ಷನ್ ರಿಯಲಿಸ್ಟಿಕ್ ಆಗಿದೆ, ಯಾವ ಆಪ್ಷನ್ ಮಾಡಿಫೈ ಮಾಡಬೇಕು. ಮಾಕ್ ಅಲಾಟ್ಮೆಂಟ್ ನಂತರ ನಿಮ್ಮ ಆಪ್ಷನ್ ಲಿಸ್ಟ್ ಅನ್ನ ಇಂಪ್ರೂವ್ ಮಾಡ್ಬೋದು. ಅದಕ್ಕೋಸ್ಕರ ಅದು ಬಹಳ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ರೂಲ್, ಒಂದು ಸೀಟ್ ಅಲಾಟ್ ಆದ್ರೆ KA ಸಾಮಾನ್ಯವಾಗಿ ಈ ರೀತಿ ಚಾಯ್ಸ್ ಕೊಡುತ್ತೆ: ಸೀಟ್ ಎಕ್ಸೆಪ್ಟ್, ಬೆಟರ್ ಆಪ್ಷನ್ ಅಂದ್ರೆ ಮುಂದಿನ ರೌಂಡ್ಗೋಸ್ಕರ ಹೋಗೋದು, ಸೀಟ್ ರಿಜೆಕ್ಟ್, ಕೌನ್ಸಿಲಿಂಗ್ ಎಕ್ಸಿಟ್. ಸೀಟ್ ರಿಜೆಕ್ಟ್ ಮಾಡೋ ಮುನ್ನ ತುಂಬಾ ಕೇರ್ಫುಲ್ ಆಗಿರಿ. ಬಹಳ ವಿದ್ಯಾರ್ಥಿಗಳು ಸೀಟ್ ರಿಜೆಕ್ಟ್ ಮಾಡಿದ ನಂತರ ಯಾವುದೇ ಸೀಟ್ ಪಡೆಯದೆ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಟಾಪ್ 10 ಮಿಸ್ಟೇಕ್ ಟು ಅವಾಯ್ಡ್: ಕೇವಲ 10-20 ಆಪ್ಷನ್ ಮಾತ್ರ ಹಾಕೋದು, ಡ್ರೀಮ್ ಕಾಲೇಜ್ ಹಾಕದೆ ಬಿಡೋದು ಸಿಗಲ್ಲ ಅಂತ, ಪ್ರೀವಿಯಸ್ ಇಯರ್ ಕಟ್ ಆಫ್ ಚೆಕ್ ಮಾಡದೇ ಇರೋದು, ಬ್ರಾಂಚ್ ಕೋಡ್ ಚೆಕ್ ಮಾಡದೆ ಆಯ್ಕೆ ಮಾಡೋದು, ಮಾಕ್ ಅಲಾಟ್ಮೆಂಟ್ ನ ಇಗ್ನೋರ್ ಮಾಡೋದು, ಲಾಸ್ಟ್ ಡೇಗೆ ಆಪ್ಷನ್ ಎಂಟ್ರಿಗೆ ಕೂತ್ಕೊಳ್ಳೋದು, ಕ್ಯಾಟಗರಿ ಬೆನಿಫಿಟ್ ಚೆಕ್ ಮಾಡದೇ ಇರೋದು, ಪೇರೆಂಟ್ ಜೊತೆ
ಅಂದ್ರೆ ಡಿಸ್ಕಷನ್ ಮಾಡದೆ ಫೈನಲೈಸ್ ಮಾಡೋದು, ಸೀಟ್ ಅಲಾಟ್ಮೆಂಟ್ ಡೇಟ್ ಮಿಸ್ ಮಾಡ್ಕೊಳ್ಳೋದು, ಬೆಟರ್ ಆಪ್ಷನ್ ರೂಲ್ ಅರ್ಥ ಮಾಡ್ಕೊಳ್ದೇ ಇರೋದು, ಈ ರೀತಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಈ ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ದಯವಿಟ್ಟು ನೀವು ಮಾಡಕ್ ಹೋಗ್ಬೇಡಿ. ಈಗ ಸ್ನೇಹಿತರೆ, KCET ರ್ಯಾಂಕ್ ಮುಖ್ಯ, ಆದರೆ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಇನ್ನೂ ಮುಖ್ಯ. ಒಂದ್ ಜ್ಞಾಪಕ ಇಟ್ಕೊಳ್ಳಿ, ಡ್ರೀಮ್ ಕಾಲೇಜ್ ಮೊದಲು, ಟಾರ್ಗೆಟ್ ಕಾಲೇಜ್ ನಂತರ, ಸೇಫ್ ಕಾಲೇಜ್ ಕೊನೆಗೆ. ಹೆಚ್ಚು ಆಪ್ಷನ್ ಹಾಕಿ, ಮಾಕ್ ಅಲಾಟ್ಮೆಂಟ್ ನೋಡಿ, ಸೀಟ್ ಎಕ್ಸೆಪ್ಟ್ ಮಾಡೋ ಮೊದಲು ಯೋಚಿಸಿ. ಹೀಗೆ ಮಾಡಿದ್ರೆ ನಿಮ್ಮ ರ್ಯಾಂಕ್ಗೆ ಸಾಧ್ಯವಾದ ಅತ್ಯುತ್ತಮ ಕಾಲೇಜ್ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ KCET ರ್ಯಾಂಕ್ ಅನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.